ನಿಮ್ಮ ಮಗ ಅಥವಾ ಮಗಳು ನಿಮ್ಮಿಂದ ದೂರ ಹೋಗುತ್ತಿದ್ದಾರೆಯೇ? ಹೀಗೆ ಮಾಡಲು ಕಾರಣಗಳೇನಿರಬಹುದು? ಬನ್ನಿ ತಿಳಿಯೋಣ. ನಿಮ್ಮಿಂದ ವಿಷಯಗಳನ್ನು ಮುಚ್ಚಿಡುತ್ತಾರೆಯೇ? ಹದಿಹರೆಯದ ಸಮಸ್ಯೆಗಳು. ಹದಿಹರೆಯದವರು. ಹದಿಹರೆಯದವರು ಎಂದರೆ ಯಾರು? 13 ರಿಂದ 19 ವರ್ಷದ ವಯಸ್ಸಿನವರು. ಹದಿಹರೆಯದವರು ನೈಜವಾಗಿ ಅನೇಕ ದೈನಂದಿನ ಸಮಸ್ಯೆಗಳನ್ನು ಎದುರಿಸುತ್ತಿರುತ್ತಾರೆ. ಏಕೆಂದರೆ ಅಡೋಲೆಸೆನ್ಸ್ ಪೀರಿಯಡ್ ಜೀವನದ ಅತ್ಯಂತ ಪ್ರಮುಖವಾದ ಬೆಳವಣಿಗೆಯ ಹಂತವಾಗಿದೆ. ಈ ಸಮಯದಲ್ಲಿ ಅಡೋಲೆಸೆಂಟ್ಸ್ ಕೆಲವು ಅಗಾಧವಾದ ಬಾಹ್ಯ ಮತ್ತು ಆಂತರಿಕ ಹೋರಾಟಗಳಿಂದ ಹಾದು ಹೋಗುತ್ತಾರೆ. ಹಾರ್ಮೋನುಗಳ ಬದಲಾವಣೆ, ಪ್ರೌಢಾವಸ್ಥೆ, ಸಾಮಾಜಿಕ ಮತ್ತು ಪೋಷಕರ ಶಕ್ತಿಗಳು, ಕೆಲಸ, ಶಾಲೆಯ ಒತ್ತಡಗಳು ಇತ್ಯಾದಿಗಳನ್ನು ನಿಭಾಯಿಸಲು ಅಡೋಲೆಸೆಂಟ್ಸ್ನಿಂದ ನಿರೀಕ್ಷಿಸಲಾಗುತ್ತದೆ. ಹದಿಹರೆಯದವರ ಲಕ್ಷಣಗಳು: ನೋಟಪ್ರಜ್ಞೆ, ಅಪಿಯರೆನ್ಸ್ ಕಾನ್ಷಿಯಸ್ನೆಸ್, ವಿರುದ್ಧ ಲಿಂಗದ ಕಡೆಗೆ ಆಕರ್ಷಣೆ, ಅಟ್ರಾಕ್ಷನ್ ಟುವರ್ಡ್ಸ್ ದ ಆಪೋಸಿಟ್ ಸೆಕ್ಸ್, ಜ್ಞಾನದ ಬೆಳವಣಿಗೆ, ಕಾಗ್ನಿಟಿವ್ ಡೆವಲಪ್ಮೆಂಟ್, ವೃತ್ತಿಪ್ರಜ್ಞೆ, ಕರಿಯರ್ ಕಾನ್ಷಿಯಸ್ನೆಸ್. ಭಾವನಾತ್ಮಕ ಪರಿಸ್ಥಿತಿಗಳು, ಎಮೋಷನಲ್ ಕಂಡೀಷನ್ಸ್, ಕಲ್ಪನೆಯ ಮೇಲೆ ಹಾರಾಟ, ಫ್ಲೈಟ್ ಆನ್ ಇಮ್ಯಾಜಿನೇಷನ್, ನಾಯಕ ಪೂಜೆ, ಹೀರೋ ವರ್ಷಿಪ್, ಹಲವಾರು ಹವ್ಯಾಸಗಳನ್ನು ಅಳವಡಿಸಿಕೊಳ್ಳುವುದು, ಅಡಾಪ್ಟ್ ಅ ನಂಬರ್ ಆಫ್ ಹಾಬೀಸ್, ಲೈಂಗಿಕ ಪಾತ್ರದ ಗುರುತು, ಸೆಕ್ಸ್ ರೋಲ್ ಐಡೆಂಟಿಟಿ, ಸಮವಯಸ್ಕರ ಪ್ರಭಾವ, ಇಂಪ್ಯಾಕ್ಟ್ ಆನ್ ಪೀರ್ ಗ್ರೂಪ್. ಹದಿಹರೆಯದವರ ಅಗತ್ಯಗಳು: ಶಾರೀರಿಕ ಅಗತ್ಯಗಳು, ಫಿಸಿಯಾಲಜಿಕಲ್ ನೀಡ್ಸ್, ಮಾನಸಿಕ ಅಗತ್ಯಗಳು, ಸೈಕಾಲಜಿಕಲ್ ನೀಡ್ಸ್. ಮಾನಸಿಕ ಅಗತ್ಯಗಳು: ಸ್ವಾತಂತ್ರ್ಯದ ಅಗತ್ಯ, ಸಾಮಾಜಿಕ ಜೀವನದ ಅಗತ್ಯ, ರಕ್ಷಣೆಯ ಅಗತ್ಯ, ಸಾಹಸದ ಅಗತ್ಯ, ಸ್ವಾವಲಂಬನೆಯ ಅಗತ್ಯ. ಶಾರೀರಿಕ ಅಗತ್ಯಗಳು, ಚಟುವಟಿಕೆಯ ಅಗತ್ಯಗಳು. ಹದಿಹರೆಯದವರು ಎದುರಿಸುತ್ತಿರುವ ಸಮಸ್ಯೆಗಳು: ಹೊಂದಾಣಿಕೆಯ ಸಮಸ್ಯೆ, ಕುಟುಂಬ ಸಮಾಜದ ಸಮಸ್ಯೆ, ಭಾವನಾತ್ಮಕ ಸಮಸ್ಯೆಗಳು, ಶೈಕ್ಷಣಿಕ ಸಮಸ್ಯೆ, ಸ್ವಾತಂತ್ರ್ಯದ ಸಮಸ್ಯೆ. ಲೈಂಗಿಕ ಸಮಸ್ಯೆ, ಅಪರಾಧ ವರ್ತನೆ, ಮಾನಸಿಕ ಸಾಮಾಜಿಕ ಸಮಸ್ಯೆ, ಮಾದಕ ವ್ಯಸನ, ಧೂಮಪಾನ, ಮದ್ಯಪಾನ, ಕೆಲವು ಸಾಮಾನ್ಯ ಮಾನಸಿಕ ಸಮಸ್ಯೆಗಳು, ವಿದ್ಯಾರ್ಥಿ ಕ್ರಿಯಾಶೀಲತೆ, ಸಮವಯಸ್ಕರ ಒತ್ತಡ. ಹದಿಹರೆಯದವರ ಪ್ರಮುಖ ಹಂತಗಳು: ತ್ವರಿತ ದೈಹಿಕ ಬೆಳವಣಿಗೆ, ಶೀಘ್ರ ಮಾನಸಿಕ ಬೆಳವಣಿಗೆ, ವೇಗವಾದ ಸಾಮಾಜಿಕ ಬೆಳವಣಿಗೆ, ಭಾವನಾತ್ಮಕ ಬೆಳವಣಿಗೆಯ ಹಂತ, ತ್ವರಿತ ಲೈಂಗಿಕ ಬೆಳವಣಿಗೆ, ವೇಗವಾದ ನೈತಿಕ ಬೆಳವಣಿಗೆ. ಹದಿಹರೆಯದವರ ಸಮಸ್ಯೆಗಳಿಗೆ ಪರಿಹಾರ: ಅಡೋಲೆಸೆಂಟ್ ಸೈಕಾಲಜಿಯ ಬಗ್ಗೆ ಸಂಪೂರ್ಣ ಮತ್ತು ಸರಿಯಾದ ಜ್ಞಾನ ಹೊಂದಿರಬೇಕು. ಹದಿಹರೆಯದವರ ಬೆಳವಣಿಗೆಗೆ ಸೂಕ್ತವಾದ ವಾತಾವರಣ ಸೃಷ್ಟಿ ಮಾಡಬೇಕು. ಹದಿಹರೆಯದವರ ಇಚ್ಛಾನುಸಾರ ಜೀವನ ಕೌಶಲಗಳನ್ನು ಸೃಷ್ಟಿಸಬೇಕು. ಹದಿಹರೆಯದವರಿಗಾಗಿ ಲೈಂಗಿಕ ಶಿಕ್ಷಣ ಒದಗಿಸಬೇಕು. ಹದಿಹರೆಯದವರಿಗೆ ಮೌಲ್ಯಯುತ ಶಿಕ್ಷಣ ನೀಡಬೇಕು. ಹದಿಹರೆಯದವರಿಗಾಗಿ ಗೈಡೆನ್ಸ್ ಪ್ರೋಗ್ರಾಂಗಳನ್ನು ಹಮ್ಮಿಕೊಳ್ಳಬೇಕು ಹಾಗೂ ಹಲವು ಇತ್ಯಾದಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು. ಕೌನ್ಸಿಲಿಂಗ್ ನೀಡಬೇಕು.